ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತೊಂದು ಸ್ವಲ್ಪ ಗಾದೆ ಮಾತುಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. 110 ಆಗಿತ್ತು, ಈಗ 111ನೇದು. ಮಾ ಕೊಂಬು ಕಿಳಿ, ರಾ ಕೊಂಬು ರು, 3 ಕೊಂಬು ಕಿಳಿ ಕೊಟ್ಕೊಳ್ಳೋಣ. ಮಾ ಕೊಂಬು ಕಿಳಿ ರಾ ಕೊಂಬು ಕಿಳಿ ರು, 3 ಬಾಗುಡಿಸು ಬಿ ಟಾ ಏತ್ವ ದೀರ್, ಏತ್ವ ಕೊಟ್ಟು ಕೊಂಬು ಕಿಳಿ ಕೊಟ್ಟು ಆಮೇಲೆ ದೀರ್ಘ ಕೊಡೋಣ, ಅದಕ್ಕೆ ಟಾವತ್ತು ಕೊಡೋಣ. 3 ಬಿಟ್ಟೋ ನಾಲ್ಕು ಏತ್ವ ದೀರ್ಘ, 3 ಬಿಟ್ಟೋನೆ ಊರಿಗೆ, ಊರಿಗೆ ಓ ಡಾಕೇತ್ವ ಡೇ ಯ, 3 ಬಿಟ್ಟೋನೆ ಊರಿಗೆ ಒಡೆಯ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ 112ನೇದು. ಹೂ ಪಾ ಕೊಂಬು ಪೂ, ಹೂಗೆ ಪಾವತು ಉಪ್ಪು, ಮಾ ಕಿಳಿ ಮಾ ರಾ ಲಾ ಕೊಂಬು ಲು, ಉಪ್ಪು ಮಾರಲು ಹೋ ಆ ಏತ್ವ ಕೊಂಬು ಕಿಳಿ ದೀರ್ಘ ಹೋ ದ ರಾಕೇತ್ವ ರೇ, ಉಪ್ಪು ಮಾರಲು ಹೋದರೆ ಮಾ ಳಾಕೇತ್ವ ಳೆ, ಮಳೆ ಬಾಗೊಂದು ಸೊನ್ನೆ ಬಂದು ತಾಕೊಂಬತ್ತು ಮಳೆ ಬಂತು. ಅದೇ ಥರ ಹತ್ತಿ, ಹಾ ತಾಗುಡಿಸು ತಿ, ಹತ್ತಿ ಮಾ ಕಿಳಿ ಮಾ ರಾ ಲಾ ಕೊಂಬು ಲು, ಇದು ಲಾ ಕೊಂಬು ಕೊಟ್ಟಿದ್ದೀನಿ. ಮಾರಲು ಹೋದರೆ ಹಾ ಹೇತ್ವ ಕೊಂಬು ಕಿಳಿ ದೀರ್ಘ ಹೋ ದ ರಾಕೇತ್ವ ರೇ, ಹೋದರೆ ಬಿರುಗಾಳಿ ಬಿ ರಾ ಕೊಂಬು ರು, ಬಿರು ಗಾ ಕಿಳಿ ಗಾಳಿ, ಬಿರುಗಾಳಿ ಬಾ ಒಂದು ಸೊನ್ನೆ ತಾಕೊಂಬು ತು, ಬಿರುಗಾಳಿ ಬಂತು ಅಂತ. ಉಪ್ಪು ಮಾರಲು ಹೋದರೆ ಮಳೆ ಬಂತು, ಹತ್ತಿ ಮಾರಲು ಹೋದರೆ ಬಿರುಗಾಳಿ ಬಂತು ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ 113ನೇದು. ತಾ ಕಿಳಿ ತಾ ಯಾಗುಡಿಸು ಈ, ತಾಯಿ ಒಂದು ಹೋಗೊಂದು ಸೊನ್ನೆ ಒಂದು ಹಾಕೊಂಬೋದು, ಒಂದು ಆ ಡಾಗುಡಿಸು ಡಿ, 1 ಅಡಿ ಹಾ ರೀ ರಾಗುಡಿಸು ರೀ ದ ರಾಕೇತ್ವ ರೇ, ತಾಯಿ 1 ಅಡಿ ಹಾರಿದರೆ ಮರಿ ಮಾ ರಾಗುಡಿಸು ರೀ, ಮರಿ ಹಾ ತಾಕೊಂಬತ್ತು ತೂಗೆ ತಾವತ್ತು 10 ಆ ಡಾಗುಡಿಸು ಡಿ, 10 ಅಡಿ ಹಾ ಕಿಳಿ ಹಾ ರಾಕೊಂಬು ರು ತಾಗೆ ತಾವತ್ತು, ಆಮೇಲೆ ದಾಗೆ ಏತ್ವ. ತಾಯಿ 1 ಅಡಿ ಹಾರಿದರೆ ಮರಿ 10 ಅಡಿ ಹಾರುತ್ತದೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ 114ನೇದು. ಚೋರ್ ಚಾ ಏತ್ವ ಕೊಂಬು ಕಿಳಿ ದೀರ್ಘ ಚೋರ್, ರಾನ ಮಾಡ್ತೀನಿ. ಚೋರ್ ಗಾ ಕೊಂಬು ಗು ರಾ ಕೊಂಬು ರು, ಚೋರ್ ಗುರು, ಚಾಗೆ ಒಂದು ಸೊನ್ನೆ ಚನ್ ಡಾ ಕಿಳಿ ಡಾಳ, ಚಂಡಾಳ, ಶನಿವಾರ ಶಾಗುಡಿಸೋ ಶಿ ಮತ್ತು ಶಾಗೆ ಯಾವತ್ತು, ಚೋರ್ ಗುರು ಚಂಡಾಲ ಶಿಷ್ಯ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ದಾ ಕಿಳಿ ದಾ ರಾಗುಡಿಸು ರಿ, ದಾರಿ ತಾ ಪಾಗುಡಿಸು ಪಿ, ಪಿಗೆ ಪಾವತ್ತು ತಪ್ಪಿ ದ ವ, ದಾರಿ ತಪ್ಪಿದವ ಹೂ ರಾಕೊಂಬುರು ಊರು, ಸಾಯಿ ಏತ್ವ ದೀರ್ಘ ಸೇ ರಾ ಲಾ ಕಿಳಿ ಲಾ ರ, ದಾರಿ ತಪ್ಪಿದವ ಊರು ಸೇರಲಾರ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ತಾ ಕಿಳಿ ತಾ ಯಾಗುಡಿಸು ಈ ಯ, ತಾಯಿಯನ್ನು ಹಾ ಕಿಳಿ ಹಾ ದಾಗುಡಿಸು ದಿ, ಲಾಗುಡಿಸು ದೀರ್ಘ ಅಲ್ಲಿ ಹಾದೀಲಿ, ಹಾದೀಲಿ ನಾ ಏತ್ವ ಕೊಂಬು ಕಿಳಿ ದೀರ್ಘ ನೋ ಡಾಗುಡಿಸು ಡಿ ದ ರಾಕೇತ್ವ ರೇ, ತಾಯಿಯನ್ನು ಹಾದಿಲಿ ನೋಡಿದರೆ ಮಾ ಮಾ ಬರೆದು ಗ ಳ ನಾ ಗುಡಿಸು ನಾ ಕೊಂಬು, ನಾ ಗುಡಿಸಲ್ಲ, ನಾ ಕೊಂಬು ನೂಗೆ ನಾವತ್ತು, ಮಗಳನ್ನು ಮ ನೇ ನಾ ಏತ್ವ ದೀರ್ಘ ಮನೇಲಿ, ಮನೇಲಿ ನಾ ಏತ್ವ ದೀರ್ಘ ಕೊಂಬು ಕಿಳಿ ನೋ ಡ
ಬಾ ಏತ್ವ ದೀರ್ಘ ಬೇ ಕಾಗುಡಿಸು ಕೀ ಲಾಗೆ ಲಾವತ್ತು ಬೇಕಿಲ್ಲ. ತಾಯಿಯನ್ನು ಹಾದಿಲಿ ನೋಡಿದರೆ ಮಗಳನ್ನು ಮನೆಯಲ್ಲಿ ನೋಡಬೇಕಿಲ್ಲ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ 117ನೇದು ಏ ತಾಗುಡಿಸು ತೀಗೆ ಒತ್ತಕ್ಷರ ಕೊಡೋಣ, ಆಮೇಲೆ ಗಾಕೆತ ಕೊಡೋಣ. ಎತ್ತಿಗೆ ಜಾಗೆ ವಾವತ್ತು ಜ್ವರ, ಎತ್ತಿಗೆ ಜ್ವರ ಬಂದು ಬಾಗುನ್ ಸೊನ್ನೆ ಬಂದು ಹಾಕೊಂಬುದು, ಎತ್ತಿಗೆ ಜ್ವರ ಬಂದು. ಕಾಯಿ ಏತ್ವ ಕೊಂಬು ಕಿಲಿ ದೀರ್ಘ ಕೋಣ, ಕೋಣ ಮತ್ತು ನಾಗುಡಿಸು ನೀಗೆ ಕೋಣನಿಗೆ ಬರೆ ಬಾ ರಾಕೆತ್ವ ರೇ, ಈ ಬರೆ ನಿಲ್ ಬರಿತೀನಿ ಬಾ ರೇ ಬರೆ. ಹಾ ಕಾಗುಡಿಸು ಕೀ ದಾ ಸೊನ್ನೆ ದನ್ ತಾಕೇತ್ವ ತೆ. ಎತ್ತಿಗೆ ಜ್ವರ ಬಂದು ಕೋಣನಿಗೆ ಬರೆ ಹಾಕಿದಂತೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ 118ನೇದು ಮಳ್ಳಿ ಮಾ ಲಾಗುಡಿಸು ಉಳಿ ಅದಕ್ಕೆ ಲಾವತ್ತು ಮತ್ತು ಅದನ್ನೇ ಬರೀಬೇಕು ಮಳ್ಳಿ. ಮಳ್ಳಿ ಮಳ್ಳಿ ಮಂಚಕ್ಕೆ ಮಾಗುನ್ ಸೊನ್ನೆ ಮಂಚ ಕಾಗೆ ಏತ್ವ ಅದಕ್ಕೆ ಒತ್ತಕ್ಷರ. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾ ಲಾಕೆತ್ವ ಲೇ. ಎರಡನೇ ಶಾಕೊಂಬು ಶೂಗೆ ಟಾವತ್ತು, ಆವಾಗ ಕಾಲೆಷ್ಟು ಎಂದರೆ ಏಗೊಂದು ಸೊನ್ನೆ ಎಂದ ರಾಕೆತ್ವ ರೇ. ಎಂದರೆ ಮೂರು ಮಾ ಬರೆದು ಕೊಂಬು ಕಿಲಿ ರಾಕೊಂಬೂರು ಮೂರು ಮಾ ತಾಯಿ ಎತ್ವ ಕೊಂಬು ಕಿಲಿ ಅದಕ್ಕೆ ಒತ್ತಕ್ಷರ ಕೊಟ್ಟು ಸೊನ್ನೆ. ಮತ್ತೊಂದು ದಾಕೆತ್ವ ದೇ ಮತ್ತೊಂದು ಸೊನ್ನೆ ಕೊಡ್ತೀನಿ. ಮತ್ತೊಂದೆನ್ ದ ಕೊಂಬು ಳು. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಎಂದರೆ ಮೂರು ಮತ್ತೊಂದೆಂದಳು ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ 119ನೇದು ಮಾಕಿಲಿ ಮಾ ಡಾಗುಡಿಸು ಡಾಗುಡಿಸು ಹಾಕೋಣ. ಮಾಡಿ ದಾಕೊಂಬುದು ದೂಗೆ ಮಾ ದಾವತ್ತು ಮಾಡಿದ್ದು ದಾಕೊಂಬುದು ದೂಗೆ ದಾವತ್ತು ಆದಮೇಲೆ ದೊಡ್ಡನ ಬರಿಬೇಕು. ದೊಡ್ಡನ ಏತ್ವ ಕೊಂಬು ಕಿಲಿ ಅದಕ್ಕೆ ಮತ್ತು ದೊಡ್ಡನೇ ಒತ್ತಕ್ಷರ ಕೊಟ್ಟು ದೀರ್ಘ ಕೊಡಬೇಕು. ಮಾಡಿದುಣ್ಣೋ ಮ ಹ ರಾಯ ಮಾಡಿದುಣ್ಣೋ ಮಹಾರಾಯ ಅಂತ ಒಂದು ಗಾದೆ ಮಾತು. ನೆಕ್ಸ್ಟು 120ನೇದು ತಾಕಿಲಿ ತಾ ನಾ ಏತ್ವ ಕೊಂಬು ಕಿಲಿ ನೋ ಒಂದು ಸೊನ್ನೆ ನೊಂದು ಹಾಕೊಂಬುದು. ತಾನೊಂದು ಬಾ ಗಾಕೆತ್ವ ಗೆ ಬಗೆ ದ ರಾಕೆತ್ವ ರೇ. ತಾನೊಂದು ಬಗೆದರೆ ದೈವ ದಾಕೈತ್ವ ದೈವ 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 ದಾಕೈತ್ವ ದೈವ ದೈವ ಮತ್ತು ವಾ ಏತ್ವ ಕೊಂಬು ಕಿಲಿ ಓ ಸೊನ್ನೆ ಒಂದು ದಾಕೊಂಬುದು. ದೈವ ಒಂದು ಬಗೆಯುವುದು ಬಾ ಗಾಕೆತ್ವ ಗೆ ವಾ ಕೊಂಬುವು ತಾಕೊಂಬುದು. ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ಒಂದು ಗಾದೆ ಮಾತು. ಅವನು ಒಂದು ಸರಿ ಹೇಳ್ಬಿಡೋಣ. ಮೂರು ಬಿಟ್ಟೋನೆ ಊರಿಗೆ ಒಡೆಯ, ಉಪ್ಪು ಮಾರಲು ಹೋದರೆ ಮಳೆ ಬಂತು, ಹತ್ತಿ ಮಾರಲು ಹೋದರೆ ಗಾಳಿ ಬಂತು ಅಥವಾ ಬಿರುಗಾಳಿ ಬಂತು. ತಾಯಿ 1 ಅಡಿ ಹಾರಿದರೆ ಮರಿ 10 ಅಡಿ ಹಾರುತ್ತದೆ. ಚೋರ್ ಗುರು ಚಂಡಾಳ ಶಿಷ್ಯ, ದಾರಿ ತಪ್ಪಿದವ ಊರು ಸೇರಲಾರ. ತಾಯಿಯನ್ನು ಹಾದಿಲಿ ನೋಡಿದರೆ ಮಗಳನ್ನು ಮನೆಯಲ್ಲಿ ನೋಡಬೇಕಿಲ್ಲ. ಎತ್ತಿಗೆ ಜ್ವರ ಬಂದು ಕೋಣನಿಗೆ ಬರೆ ಹಾಕಿದಂತೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಎಂದರೆ ಮೂರು ಮತ್ತೊಂದೆಂದಳು. ಮಾಡಿದುಣ್ಣೋ ಮಹಾರಾಯ, ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ
ಒಟ್ಟಾಗಿ 120 ಗಾದೆ ಮಾತುಗಳಾಗಿದೆ. ಇದನ್ನೆಲ್ಲ ಇದೇ ಥರ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಗಾದೆಗಳ ನಾಲೆಡ್ಜ್ ನಿಮಗೆ ತುಂಬ ಬರುತ್ತೆ. ಈ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಸೌಂಡ್ಸ್ ಇತ್ತು, ಕ್ಷಮಿಸಿ. ಔಟ್ಸೈಡ್ ಸೌಂಡ್ ಅನ್ಎಕ್ಸ್ಪೆಕ್ಟೆಡ್ ಬಂದಾಗ ಏನೂ ಮಾಡೋಕ್ಕಾಗ್ತಾಯಿಲ್ಲ.